ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 25ನೆಯ ವಾಕ್ಯ. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿಮಾಡಿಕೊಳ್ಳುವವು. ಈ ವಾಕ್ಯದಲ್ಲಿ ದುರ್ಬಲರಾಗಿದ್ದರೂ ಕೂಡ ಜ್ಞಾನವಾಗಿರಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇದರ ಆರಂಭದಲ್ಲೇ ಬರೆಯಲ್ಪಟ್ಟಿದೆ, ಜ್ಞಾನವುಳ್ಳಂಥ 4 ಸಣ್ಣ ಜಂತುಗಳುಂಟು ಎಂಬುದಾಗಿ. ಅದರಲ್ಲಿ ಒಂದು ಇರುವೆಯ ಕುರಿತಾಗಿ ಹೇಳುವಾಗ, ಇರುವೆಗಳು ದುರ್ಬಲ ಜಾತಿಯಾಗಿದ್ದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿಮಾಡಿಕೊಳ್ಳುತ್ತವೆ ಎಂಬುದಾಗಿ. ಅಂದರೆ ಯಾವಾಗ ಅವುಗಳಿಗೆ ಆಹಾರ ಸಿಗುತ್ತದೋ ಆ ಕಾಲದಲ್ಲಿ, ಆ ಸುಗ್ಗಿ ಕಾಲದಲ್ಲಿ ಅವುಗಳು ಚುರುಕಾಗಿ ತಮ್ಮ ಆಹಾರಗಳನ್ನು ಸಂಗ್ರಹಿಸಿಕೊಳ್ಳುತ್ತವೆ. ಈ ರೀತಿಯಾಗಿ ಅವು ಚಿಕ್ಕದಾಗಿದ್ದರೂ ಕೂಡ, ದುರ್ಬಲ ಜಾತಿಯಾಗಿದ್ದರೂ ಕೂಡ ತಮ್ಮ ಜ್ಞಾನದಿಂದ ಬರುವಂಥ ಕಷ್ಟದ ಕಾಲಗಳನ್ನು, ಇಕ್ಕಟ್ಟಿನ ದಿನಗಳನ್ನು ಬಹಳ ಸುಲಭವಾಗಿ ಎದುರಿಸುತ್ತವೆ ಎಂಬುದಾಗಿ. ಹಾಗಾಗಿ ದುರ್ಬಲತೆ ಅನ್ನುವಾಗ ಅದು ಜ್ಞಾನ ಇಲ್ಲದವರನ್ನ ಹೆಚ್ಚಾಗಿ ಬಾಧಿಸುತ್ತದೆ, ಆದರೆ ಜ್ಞಾನಿಗಳನ್ನು ಅದು ಬಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮಲ್ಲಿ ಅನೇಕ ದುರ್ಬಲತೆಗಳು ಇರಬಹುದೆಂಬುದಾಗಿ ಯೋಚಿಸಿ, ನನಗೆ ಒಳ್ಳೆ ವಿದ್ಯಾಭ್ಯಾಸ ಇಲ್ಲ, ಒಳ್ಳೆ ಪದವಿ ಇಲ್ಲ, ಒಳ್ಳೆ ಕೆಲಸ ಇಲ್ಲ, ಒಳ್ಳೆ ಸಂಬಳ ಇಲ್ಲ, ಈ ರೀತಿಯಾಗಿ ಹಲವಾರು ಕಾರ್ಯಗಳನ್ನು ಆಲೋಚಿಸಿ ನಾನು ಹೇಗೆ ಜೀವಿಸುವುದು, ಹೇಗೆ ಬಾಳುವುದು, ಹೇಗೆ ಉದ್ಧಾರವಾಗುವುದೆಂಬುದಾಗಿ ಹಲವಾರು ಕಾರ್ಯಗಳಲ್ಲಿ ನೀವು ಗೊಂದಲದಲ್ಲಿರುವುದಾದರೆ ಒಂದನ್ನು ತಿಳಿದುಕೊಳ್ಳಿರಿ, ನಿಮ್ಮ ದುರ್ಬಲತೆ ನಿಮಗೆ ಎಂದಿಗೂ ಕೂಡ ತಡೆಯಾಗುವುದಿಲ್ಲ, ಎಂದಿಗೂ ಕೂಡ ಕೊರತೆಯಾಗಿ ಉಳಿಯುವುದಿಲ್ಲ. ಯಾವಾಗ ಅಂದರೆ ನೀವು ಜ್ಞಾನಿಗಳಾಗಿ ಜೀವಿಸುವಾಗ. ಜ್ಞಾನಿಗೆ ಜ್ಞಾನದಿಂದ ಉಂಟಾಗುವಂಥ ಲಾಭ ಹೆಚ್ಚು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಆದ್ದರಿಂದ ನಿಮ್ಮ ಅವಸ್ಥೆಗಳು ಹೇಗೆ ಇದ್ದರೂ ಕೂಡ ದೇವರೇ ನಿಮ್ಮ ಜ್ಞಾನವನ್ನು ನನಗೆ ಕೊಡಿರಿ, ನಾನು ಎಲ್ಲ ಕಾರ್ಯಗಳಲ್ಲಿ ಕೂಡ ಜ್ಞಾನದಿಂದ ನಡೆದುಕೊಳ್ಳಬೇಕು, ವಿವೇಕದಿಂದ ಕಾರ್ಯಗಳನ್ನು ಸಾಧಿಸಬೇಕೆಂಬುದಾಗಿ ದೇವರ ಬಳಿಯಲ್ಲಿ ಅಪೇಕ್ಷಿಸಿ ಅದನ್ನು ಹೊಂದಿಕೊಳ್ಳುವುದಾದರೆ ಖಂಡಿತವಾಗಿ ನೀವು ದುರ್ಬಲರಾಗಿ ಕಂಡರೂ ಕೂಡ ನಿಮ್ಮ ಕಾರ್ಯಗಳೆಲ್ಲ ಸಫಲವಾಗುತ್ತೀರಾ. ವಿಶೇಷವಾದ ಆಶೀರ್ವಾದಗಳನ್ನು, ಮೇಲುಗಳನ್ನು ಅನುಭವಿಸುವಂತೆ, ಅದನ್ನು ಉಳಿಸುವಂತೆ, ಅದನ್ನು ಮುಂದಿನ ತಲೆಮಾರಿಯೂ ಕೂಡ ಬಿಟ್ಟು ಹೋಗುವಂತೆ ವಿಷಯಗಳು ಬದಲಾಗಲಿವೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ದುರ್ಬಲತೆಗಳನ್ನು ನೋಡಿ, ಅಸಾಧ್ಯತೆಗಳನ್ನು ನೋಡಿ, ಅನಾರೋಗ್ಯಗಳನ್ನು ನೋಡಿ ಕುಂದಿ ಹೋಗುವುದಲ್ಲ. ಅದರ ಮಧ್ಯದಲ್ಲಿ ದೇವರ ಜ್ಞಾನವು ಪ್ರಕಟವಾದರೆ, ವಿವೇಕದಿಂದ ನಾವು ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿ ಸಾಧಿಸಬಹುದು, ಜಯಿಸಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೆಯಾ. ಇರುವೆಗಳಪ್ಪ ದುರ್ಬಲ ಜಾತಿಯಾಗಿದ್ದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿ ಮಾಡಿಕೊಳ್ಳುತ್ತವೆ. ನಾವು ಕೂಡ ಅಪ್ಪ, ನಾವು ಬಲಹೀನರು, ದುರ್ಬಲರೆಂಬುದಾಗಿ ಎಣಿಸಲ್ಪಟ್ಟರೂ ಕೂಡ, ನಮ್ಮಲ್ಲಿ ಅನೇಕ ಕೊರತೆಗಳು ಇರುವುದಾಗಿ ನಮಗೆ ಕಂಡರೂ ಕೂಡ ಈ ಸಾಮರ್ಥ್ಯ ಇಲ್ಲ, ಈ ವಿದ್ಯಾಭ್ಯಾಸ ಇಲ್ಲ, ಈ ಆದಾಯ ಇಲ್ಲ, ಈ ಕೆಲಸ ಇಲ್ಲ, ಈ ಸಮೃದ್ಧಿ ಇಲ್ಲ, ಈ ಸೌಕರ್ಯಗಳಿಲ್ಲ ಎಂಬುದಾಗಿ ಹಲವಾರು ವಿಷಯಗಳು ನಮಗೆ ಕೊರತೆಗಳಾಗಿ ಕಂಡರೂ ಕೂಡ ನಮಗೆ ಅಪ್ಪ ನಿನ್ನ ಜ್ಞಾನ ಬೇಕಾಗಿದೆ, ನಿನ್ನ ತಿಳುವಳಿಕೆ ಬೇಕಾಗಿದೆ ಕರ್ತನೆ. ಜ್ಞಾನವುಳ್ಳವರಾಗಿ ಕಾರ್ಯಗಳನ್ನು ಮಾಡಿ ಸಾಧಿಸುವವರಾಗುವಂತೆ, ವಿಷಯಗಳನ್ನು ಜಯಿಸುವವರಾಗುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಜಯಶಾಲಿಗಳಾಗಬೇಕು. ಜ್ಞಾನಿಗೆ ಜ್ಞಾನದಿಂದ ಸಿಗುವಂಥ ಲಾಭ ಹೆಚ್ಚಿನದು ಎಂಬುದಾಗಿರುವಂತೆ ವಿಶೇಷವಾದ ಮೇಲುಗಳನ್ನು, ಆಶೀರ್ವಾದಗಳನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅನುಭವಿಸುತ್ತಾ ನಿನ್ನ ಘನತೆಗೂ ನಿನ್ನ ಮಹಿಮೆಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನೇ ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.